Hello guys, welcome to my channel English with Baswaraj sir. My name is Baswaraj, an English teacher. Those who have not yet subscribed to my channel, please subscribe immediately. Today, today's topic is how to use have on different occasions. ಇದನ್ನು ನಾವು ಹ್ಯಾವ್ ಅನ್ನೋ ಒಂದು ವರ್ಡನ್ನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೇಗೆ ಯೂಸ್ ಮಾಡೋದು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಹ್ಯಾವ್ we can use have for as an auxiliary verb, as an helping verb. Have ಅನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ಕೋಬಹುದು. ಹ್ಯಾವ್ ಯು ಹರ್ಡ್ ಅಬೌಟ್ ರವಿ ಅಂಡ್ ಕಿರಣ್? ಹ್ಯಾವ್ ಯು ಹರ್ಡ್ ಅಬೌಟ್ ರವಿ ಅಂಡ್ ಕಿರಣ್? ರವಿ ಮತ್ತು ಕಿರಣ್ ಬಗ್ಗೆ ನಿನಗೆ ಏನಾದರೂ ಗೊತ್ತಾಯ್ತಾ? ನೆಕ್ಸ್ಟು, ಟು ಟಾಕ್ ಅಬೌಟ್ ಪೊಸೆಷನ್. ಐ ಹ್ಯಾವ್ ಗಾಟ್ ಎ ನ್ಯೂ ಕಾರ್. ನನ್ನ ಬಳಿ ಹೊಸ ಕಾರ್ ಇದೆ. ಹ್ಯಾವ್ ಯು ಗಾಟ್ ಎನಿ ಬ್ರದರ್ಸ್ ಆರ್ ಸಿಸ್ಟರ್ಸ್? ಹ್ಯಾವ್ ಯು ಗಾಟ್ ಎನಿ ಬ್ರದರ್ಸ್ ಆರ್ ಸಿಸ್ಟರ್? ನಿನಗೆ ಅಣ್ಣ ಅಥವಾ ಅಣ್ಣಿಂದರು ಸಹೋದರಿಯರು ಯಾರಾದರೂ ಇದ್ದಾರಾ? ಡು ಯು ಆಫನ್ ಹ್ಯಾವ್ ಹೆಡೇಕ್? ನಿನಗೆ ಆಗಾಗ್ಗೆ ತಲೆನೋವು ಬರುತ್ತಾ? ಡು ಯು ಆಫನ್ ಹ್ಯಾವ್ ಸ್ಟಮಕ್ ಏಕ್? ನಿನಗೆ ಆಗಾಗ್ಗೆ ಹೊಟ್ಟೆ ನೋವು ಬರುತ್ತಾ? ಹಾಗೆಯೇ ನಾವು ಟು ಟಾಕ್ ಅಬೌಟ್ ಆ್ಯಕ್ಷನ್ಸ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಬಾತ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಬಾತ್ ಅಂದರೆ ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೇನೆ, ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ವಿ ಆರ್ ಹ್ಯಾವಿಂಗ್ ಎ ಪಾರ್ಟಿ ನೆಕ್ಸ್ಟ್ ವೀಕೆಂಡ್. ಮುಂದಿನ ವಾರದ ಅಂತ್ಯದೊತ್ತಿಗೆ ನಾವು ಪಾರ್ಟಿಯನ್ನು ಇಟ್ಕೊಂಡಿದ್ದೆ. ವಿ ಆರ್ ಹ್ಯಾವಿಂಗ್ ಎ ಪಾರ್ಟಿ ನೆಕ್ಸ್ಟ್ ವೀಕೆಂಡ್. ಟು ಟಾಕ್ ಅಬೌಟ್ ಆಬ್ಲಿಗೇಷನ್ಸ್. ಐ ಹ್ಯಾಡ್ ಟು ವರ್ಕ್ ಲಾಸ್ಟ್ ಸಾಟರ್ಡೇ. ನಾನು ಕೊನೆ ಶನಿವಾರವೂ ಕೂಡ ವರ್ಕ್ ಮಾಡಲೇಬೇಕು. ಅದು ಆಬ್ಲಿಗೇಷನ್, ಅದು ಬದ್ಧತೆಯನ್ನು ತಿಳಿಸುತ್ತೆ. ಐ ಹ್ಯಾಡ್ ಟು ಗೋ ದೇರ್ ಇಮಿಡಿಯೇಟ್ಲಿ. ನಾನೀಗ ತಕ್ಷಣ ಅಲ್ಲಿಗೆ ಹೋಗಲೇಬೇಕು. ಹೀಗೆ ನಾವು ಹ್ಯಾವ್ ಅನ್ನೋದನ್ನು ಹೆಲ್ಪಿಂಗ್ ವರ್ಬ್ ಆಗಿ ಅಂದರೆ ಆಕ್ಸಿಲರಿ ವರ್ಬ್ ಆಗಿ, ಅಥವಾ ಪೊಸೆಷನ್, ಓನರ್ಶಿಪ್. ಐ ಹ್ಯಾವ್ ಎ ಬಿಗ್ ಬಿಲ್ಡಿಂಗ್. ಐ ಹ್ಯಾವ್ ಎ ನ್ಯೂ ಕಾರ್. ಐ ಹ್ಯಾವ್ ಎ ನ್ಯೂ ಮೊಬೈಲ್. ಹೀಗೆ ನಾವು ಪೊಸೆಷನ್ ಬಗ್ಗೆ ತಿಳಿಸ್ಲಿಕ್ಕೆ ಉಪಯೋಗಿಸ್ತೇವೆ. ಹಾಗೆಯೇ ಆ್ಯಕ್ಷನ್ ಬಗ್ಗೆ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಬಾತ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ರನ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಪಾರ್ಟಿ. ವಿ ಆರ್ ಹ್ಯಾವಿಂಗ್ ಎ ಪಾರ್ಟಿ ನೆಕ್ಸ್ಟ್ ವೀಕೆಂಡ್. ಹೀಗೆ ಹ್ಯಾವನ್ನು ಬಳಸ್ತೇವೆ. ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೇನೆ.